ಈಗ ನಾವು ನಮ್ಮ ಮೆಟ್ರೋ ಹತ್ತಿ ಹೋಗ್ತಾ ಇದ್ದೀವಿ. ನಮಸ್ತೆ ಕನ್ನಡಿಗರೇ, ನಾನು ಇವತ್ತು ಎಲ್ಲಿ ಬಂದಿದ್ದೇನೆ ಅಂದರೆ ವಿಧಾನಸೌಧ ಹತ್ತಿರ ಬಂದಿದ್ದೇನೆ. ಅದರ ಅಪೋಸಿಟ್ ಇರೋದು ಕೋರ್ಟ್ ಇದೆ. ಎಲ್ಲವನ್ನು ತೋರಿಸ್ತೀನಿ ಬನ್ನಿ ಗೈಸ್, ನೋಡಿ ವಿಡಿಯೋ ಯಾವ ಥರ ಇರುತ್ತೆ. ಇದು ಮೆಟ್ರೋ ಆ ಕಡೆನೇ ವಿಧಾನಸೌಧ ಇರೋದು. ಸಿನಿಮ್ಯಾಟಿಕ್ ಆಗಿರುತ್ತೆ ನೋಡಿ. ಇದು ನಮ್ಮ ಕರ್ನಾಟಕದಲ್ಲಿರುವ ನಮ್ಮ ವಿಧಾನಸೌಧ ನೋಡಿ. ವಿಧಾನಸೌಧ ಯಾವ ತರ ಇದೆ ನೋಡಿ. ಹಿಂದೆ ಇದು ಕಟ್ಟಿದವರು ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿದ್ದಾರೆ ನೋಡಿ ಗಾಯ್ಸ್, ಯಾವ ತರ ಇದೆ ವಿಧಾನಸೌಧ. ಪ್ಲೇಸ್ ತೋರಿಸ್ತಾ ಇದೆ ವಿಡಿಯೋ ಒನ್ ನೋಡಿ. ಇವತ್ತು ಬಂದಿರೋ ನಾವು ವಿಧಾನಸೌಧ ಹತ್ತಿರ. ನೆಕ್ಸ್ಟ್ ನೋಡಿ ಇಲ್ಲಿ ಯಾವ ತರ ಇದೆ ನೋಡಿ. ಸರ್ಕಾರ ಕೆಲಸ, ದೇವರ ಕೆಲಸ ಎಂದು ಬರೆದಿದ್ದಾರೆ. ಲಾಲ್ ಬಾಲ್ ಆಗಿರೋದು ಹೈಕೋರ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಗಾಯ್ಸ್, ಯಾವ ತರ ಹಿಂದೆ ಇದೆ ವಿಧಾನಸೌಧದ ಮುಂದೆ. ತುಂಬಾ ಚೆನ್ನಾಗಿ ಗಿಡ ಮರಗಳು ಇದಾವೆ, ಪಾರ್ಕ್ ಇದೆ. ಯಾವ ತರ ಹಿಂದೆ ಹಚ್ಚ ಹಸಿರಾಗಿದೆ ನೋಡಿ. ಅದರ ಮುಂದೆ ಆ ಕಡೆಯಿಂದ ಹೊರಗಡೆ ಎಕ್ಸಿಟ್ ಹೋಗೋದು, ಈ ಕಡೆಯಿಂದ ಒಳಗಡೆ ಹೋಗೋದು. ಇನ್ನು ಹಲವಾರು ರೀತಿ ಪ್ಲೇಸ್ ತೋರಿಸ್ತೀನಿ, ವಿಡಿಯೋನ ನೋಡಿ ಯಾವ ತರ ಬಂದಿದೆ ಅಂತ. ಈಗ ಹೋಗೋಣ ಬನ್ನಿ. ಇದರ ಅಪೋಸಿಟ್ ಕೋರ್ಟ್ ಇದೆ, ಅದನ್ನು ತೋರಿಸ್ತೀನಿ. ಅದಾದ ತಕ್ಷಣ ಕಬ್ಬನ್ ಪಾರ್ಕ್ ಇದೆ, ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹಚ್ಚ ಹಸಿರಿಂದ, ಆ ಕಡೆನೇ ಕೋರ್ಟ್ ಇರೋದು. ಈಗ ಹೋಗ್ತಾ ಇದ್ದೀನಿ. ಎಲ್ಲ ಟ್ರಾಫಿಕ್ ಗಾಡಿಗಳು ಇದಾವೆ, ಅಲ್ಲಿ ನೋಡ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್. ಅಲ್ಲಿ ಕಾಣಿಸುತ್ತಲ್ಲ ಅದೇ ಕೋರ್ಟ್. ಹೋಗೋಣ ಬನ್ನಿ ಆ ಕಡೆ. ಇದೆ ನೋಡಿ ಕೋರ್ಟ್ ಯಾವ ತರ ಇದೆ ನೋಡಿ. ಆ ಕಡೆ ಎಲ್ಲ ಹಚ್ಚ ಹಸಿರಾಗಿದೆ, ಗಿಡ ಮರಗಳು ಬಹಳ ಇದಾವೆ. ಅದರ ಅಪೋಸಿಟ್ ವಿಧಾನಸೌಧ ಇರೋದು. ವಿಧಾನಸೌಧ ಅಪೋಸಿಟ್ ಆ ಕೋರ್ಟ್ ಇರೋದು. ಈಗ ಕಬ್ಬನ್ ಪಾರ್ಕಿಗೆ ಹೋಗೋಣ ಬನ್ನಿ, ಅಲ್ಲಿ ತೋರಿಸ್ತೀನಿ. ಅಲ್ಲಿ ಗಿಡ ಮರಗಳು ಬಹಳ ಇದಾವೆ ನೋಡಿ. ಹಸಿರೇ ಉಸಿರು ಅಂತಾರೆ ಇಲ್ಲಿ. ಎಲ್ಲ ಕಡೆ ಅದು ಇರಲೇಬೇಕು, ಪರಿಸರ ಉಳಿಸಿ ಅಂತ ನಾವೇ ಹೇಳ್ತೀವಿ. ಇಲ್ಲ, ಕರ್ನಾಟಕದವ್ರು ನಾವು ಗಿಡ ಮರವನ್ನು ಬೆಳೆಸಬೇಕು. ಬನ್ನಿ ಗೈಸ್, ಓಡೋಣ. ಈಗ ಟೈಮ್ ಆಗುತ್ತೆ, ಇನ್ನ ಬೇರೆ ಬೇರೆ ಪ್ಲೇಸ್ ತೋರಿಸ್ಬೇಕಲ್ಲ, ಜಲ್ದಿ ಓಡೋಣ ಬನ್ನಿ. ಮುಂದೆ ಒಬ್ರು ಪೊಲೀಸ್ ಅವರು ಅಡ್ರೆಸ್ ಹೇಳ್ತಾರೆ ಅಂತೆ, ಕರಿತಾ ಇದ್ದಾರೆ. ಹೋಗೋಣ ಬನ್ನಿ. ಮುಂದೆ ಸರ್ಕಲ್ ಬರ್ತಾ ರೈಟ್ ಸೈಡ್ ಅಲ್ಲಿ ಎಲ್ಲ ಕಬ್ಬನ್ ಪಾರ್ಕ್. ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಪಾಲ್ಭವನ ಸಿಗುತ್ತೆ ನಿಮ್ಗೆ. ಪಾಲ್ಭವನ ಮುಂದೆ ಹಂಗೆ ಹೋದ್ರೆ ಈ ಸೆಂಟ್ರಲ್ ಲೈಬ್ರರಿ ಅಂತಾರೆ ಬೆಂಗಳೂರಲ್ಲಿ, ಅದು ಸಿಗುತ್ತೆ. ಅಲ್ಲಿ KR ಸರ್ಕಲ್ ವರೆಗೂ ನೀನು ಹಂಗೆ ಪ್ಲಾಟ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗಿ. ನಿಮ್ಗೆ ನಾನು ಹೇಳೋಕ್ಕಿಂತ ನೀವು ನೋಡಿದ್ರೆ ನೋಡಿ ಸರ್, ಅವರು ಹೆಲ್ಪ್ ಮಾಡಿದ್ರು. ಲೊಕೇಶನ್ ಗೊತ್ತಾಗಿಲ್ಲ, ಬನ್ನಿ ತೋರಿಸ್ತೀನಿ. ಇದೆ ಸ್ವಲ್ಪ ದೂರ ಇದೆ ಅಂತೆ. ಇದೇ ನೋಡಿ ಕಬ್ಬನ್ ಪಾರ್ಕ್, ತೋರಿಸ್ತೀನಿ. ಗಿಡ ಮರಗಳು ಹಚ್ಚ ಹಸಿರಿಂದ ಕೂಡಿದೆ. ಪರಿಸರ ನಮ್ಮೆಲ್ಲರ ಹೊಣೆ ಅಂತಾನೆ ಗಿಡ ಮರಗಳು ನೋಡಿದರೆ ನಮಗೆ ಸಾಲು ಮರ ತಿಮ್ಮಕ್ಕನವರು ನೆನಪಾಗುತ್ತಾರೆ. ಅವರನ್ನು ನೆನೆಯುತ್ತಾ ಮುಂದೆ ಹೋಗೋಣ ಬನ್ನಿ. ನೆಕ್ಸ್ಟ್ ಈಗ ಸರ್ ವಿಶ್ವೇಶ್ವರಯ್ಯ ಆಡಿಟೋರಿಯಂ ಒಳಗಡೆ ಬರೀ ಸೈನ್ಸ್ ಬಗ್ಗೆ ಇದಾವೆ ಅಂತೆ. ಅದರ ಬಗ್ಗೆ ವಿಡಿಯೋ ತೋರಿಸ್ತೀನಿ, ವಿಡಿಯೋನ ನೋಡಿ. ಇಲ್ಲಿ ಮೀನುಗಳ ಶೋ ಇದೆ ಅಂತೆ. ಇಲ್ಲಿ ಸ್ಕೂಲ್ ಮಕ್ಕಳು ಮತ್ತು ಸ್ಕೂಲ್ ಟೀಚರ್ಸ್ ಎಲ್ಲರೂ ಬಂದಿದ್ದಾರೆ. ಒಳಗಡೆ ಎಲ್ಲ ಫಿಶಸ್ ಇದಾವಂತೆ. ಅವ್ರು ಅದಕ್ಕೆ ಕರ್ಕೊಂಬಂದು ಎಲ್ಲರಿಗೆ ತೋರಿಸ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಲೈನ್ ಇದೆ ಅಲ್ಲಿ, ಎಲ್ಲ ಸ್ಕೂಲ್ ಮಕ್ಕಳೇ ಇದ್ದಾರೆ. ಈಗ ಹೋಗೋಣ ಬನ್ನಿ ನಾವು ಸರ್ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ.
ಅಂತೂ ಇಂತೂ ನಾವು ಸರ್ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬಂದಿದ್ದೇವೆ. ಈ ಒಳಗಡೆ ಹೋಗಿ ನೋಡೋಣ ಬನ್ನಿ. ಹೊರಗಡೆ ಯಾವ ತರ ಇದೆ ತೋರಿಸ್ತೀನಿ ನೋಡಿ. ಈಗ ಇಲ್ಲೊಂದು ಏನಪ್ಪಾ ಅದು ವಿಮಾನ ಇದೆ ಇಲ್ಲಿಂದ ನೋಡಿ. ಹೊರಗಿಂದ ಯಾವ ತರ ಇದೆ, ಒಳಗಡೆ ಯಾವ ತರ ಇದೆ ತೋರಿಸ್ತಿದ್ದೀನಿ ನೋಡಿ ಗೈಸ್. ಯಾವ ತರ ಇದೆ ನೋಡಿ ಇದು ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆ್ಯಂಡ್ ಟೆಕ್ನಾಲಜಿ. ಒಳಗಡೆ ಹೋಗೋಣ ಬನ್ನಿ. ಈಗ ಒಳಗಡೆ ಯಾವ ತರ ಇದೆ ಅಂತ ತೋರಿಸ್ತೀನಿ. ಹಲವಾರು ರೀತಿ ಸೈನ್ಸಿಗೆ ಸಂಬಂಧಪಟ್ಟಂತೆ ಇದಾವೆ ನೋಡಿ ಗೈಸ್. ಇಲ್ಲಿ ಎಲೆಕ್ಟ್ರಾನ್ಸ್, ನ್ಯೂಕ್ಲಿಯಸ್ ಯಾವ ತರ ಮೂವ್ ಆಗ್ತಾ ಇದೆ, ಮತ್ತೆ ಪ್ರೋಟಾನ್ಸ್ ಇರಬಹುದು, ಮ್ಯಾಗ್ನೆಟಿಕ್ ಬಿಲ್ಡ್ ಅಪ್ ಚಾರ್ಜ್ ಇದು ನೋಡಿ. ಚಾರ್ಜಸ್ ಯಾವ ತರ ಬರ್ತವೆ, ಅಲ್ಲೊಂದು ಇದು ಕೊಟ್ಟಿರ್ತಾರೆ ಚಾರ್ಜ್ ಮೂವ್ ಆಗೋದು. ಇದು ಎಲೆಕ್ಟ್ರಿಕ್ ಚಾರ್ಜ್, ಡಿಜಿಟಲ್ ಎಲೆಕ್ಟ್ರೋಸ್ಕೋಪ್ ಅಂತ ಯಾವ ತರ ಇದೆ ನೋಡಿ. ಇದು ಇದೇ ಫಸ್ಟ್ ಟೈಮ್ ನಾನು ಇದು ನೋಡ್ತಾ ಇದ್ದೆ, ಡಿಜಿಟಲ್ ಎಲೆಕ್ಟ್ರೋಸ್ಕೋಪ್. ಮತ್ತೆ ಇನ್ನು ಹಲವಾರು ರೀತಿ ಸೈನ್ಸಿಗೆ ಸಂಬಂಧಪಟ್ಟಂತೆ ನೋಡಿ ಗೈಸ್ ಯಾವ ತರ ಇದೆ ನೋಡಿ. ನಾನು ಬುಕ್ ಒಳಗೆ ನೋಡ್ತಾ ಇದ್ದೆ, ಈಗ ಲೈವ್ ಅಲ್ಲಿ ನೋಡ್ತಾ ಇದ್ದೀನಿ ನೋಡಿ. ಇದು 10th ಓದೋದ್ನಾಗ ಇತ್ತು ನಮಗೆ. ನೋಡಿ ಗೈಸ್ ಯಾವ ತರ ತಿರುಗ್ತೈತೆ ವರ್ಕ್ ನೋಡಿ ಗೈಸ್. ಇದು ಎಕ್ಸ್ರೇ ಟ್ಯೂಬ್ಸ್ ಮತ್ತು ವ್ಯಾಕ್ಯೂಮ್ ಟ್ಯೂಬ್ಸ್ ಇದಾವೆ. ಎಲೆಕ್ಟ್ರಿಕಲ್ ವೋಲ್ಟೇಜ್ ಯಾವ ತರ ವರ್ಕ್ ಮಾಡುತ್ತೆ ನೋಡಿ ಗೈಸ್. ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ತಿರುಗ್ತೈತೆ ನೋಡಿ. ಇಲ್ಲಿ ವಾಟರ್ ಏನಾಗ್ತೈತೆ, ಇದು ಎಲೆಕ್ಟ್ರಿಕ್ ವೋಲ್ಟೇಜ್. ಇದು ನೆಕ್ಸ್ಟ್ ಬೇರೆ ನೋಡಂಬರಿ. ಇದು ನೋಡ್ರಿ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲು. ನಾವು 10th ಓದ್ಬೇಕಾ ಇತ್ತು, ಈಗ ನೋಡ್ತಾ ಇದ್ದೀವಿ ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದಾರೆ. ಇದು ಡಾಕ್ಟರ್ಸ್ ಅದ ವರ್ಕ್ ಮಾಡ್ತಾ ಇದಾರೆ ನೋಡಿ. IMB ಕಾರ್ಡ್ ಅಂತಂದು ಅನ್ಕೊಂಡ್ ಮಾಡ್ತಾ ಇದ್ದಾರೆ. ಈಗ ಇದು ಹೆಂಗಿದೆ ಟೈಮು, ಯಾವ ತರ ವರ್ಕ್ ಆಗ್ತಿದೆ. ಇದು ದ್ರವ ಚಿತ್ರಕಲೆ ಅಂತೆ. ಇದು ನೋಡ್ರಿ ಸುಂಟರಗಳು ಯಾವ ತರ ಹೋಗ್ತಾ ಇದೆ, ಸ್ಮೋಕ್ ತರ ಹೋಗ್ತಾ ಇದೆ, ಹೊಗೆ ತರ. ಇದೇನೋ ಬಲೂನ್ ಅಂತೆ ವಾಟರ್ದು. ವಾಟರ್ ಇಂದ ನಾವು ಎಷ್ಟು ಪ್ರೆಸ್ ಮಾಡ್ತಿದೀವಿ ಅದು ಬಲೂನ್ ಆಗಿ ಹೋಗುತ್ತೆ ಮೇಲೆ. ಎಷ್ಟು ಫೋರ್ಸ್ ಹಾಕ್ತಿರ ಅದು ಬಲೂನ್ಸ್ ಬಿಗ್ ಬರುತ್ತೆ. ಇದು ನೋಡ್ರಿ ಸಿಂಗಲ್ ಒಂಥರ ಜಾಸ್ತಿ ಬರುತ್ತೆ ಬಲೂನ್ಸ್ ನಾವು ಪ್ರೆಸ್ ಮಾಡಿದಂಗಲ್ಲಿ. ನೆಕ್ಸ್ಟ್ ಇನ್ನೂ ಇದೆ ನೋಡೋಣ ಬನ್ನಿ ಪ್ಲೇಸಸ್. ಒಂದು ಎಲೆಕ್ಟ್ರಿಕ್ ಗ್ರೇಟ್ ಮ್ಯಾಗ್ನೆಟ್ ಫೀಲ್ಡ್, ಫ್ಯಾರಡೆ ರಿಂಗ್, ಫ್ಯಾರಡೆ ಮೋಷನ್. ಹೆಸರು ಬಂದ್ಬಿಟ್ಟು ಸಾರೆ ಜಾನಸಿ. ಟ್ವೀಮ್ ಲೈನ್ಸ್ ನೋಡ್ರಿ ಯಾವ ತರ ಇದೆ ನೋಡಿ. ಪ್ರೆಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಅದು. ಇದರ ಹೆಸರು ಬಂದ್ಬಿಟ್ಟು ನೋಡ್ರಿ ಗಾಯ್ಸ್, ಇದು ಯಾವ ತರ ಇದು ನೋಡಿ ಮಷನ್. ಸಂತೋಷ.
ವ್ಯಾಟ್ಸನ್ ಅಂಡ್ ಕ್ರಿಕ್ ಇವರ ಮೂರ್ತಿ ಯಾವ ತರ ಕುಣಿಸಿದಾರೆ ನೋಡಿ. ಕ್ರೋಮೋಸೋಮ್ಸ್ ಇದು ಮಾಡಿದ್ದಾರೆ ಇವರು. ಇದು DNA ನೋಡಿ ಯಾವ ತರ ಇದೆ. ನಾನು ಬುಕ್ ಒಳಗೆ ನೋಡ್ತಾ ಇದ್ದೆ, ಈಗ ಲೈವ್ ಅಲ್ಲಿ ನೋಡ್ತಾ ಇದ್ದೀನಿ ಯಾವ ತರ DNA ಇದೆ, ಯಾವ ತರ ವರ್ಕ್ ಆಯ್ತಲ್ಲ ಇದು ಬಾಡಿ ಒಳಗೆ. ಈ ಬೋರ್ಡ್ ನಾನು ಸೆಕೆಂಡ್ ಇಯರ್ ಓದ್ತಾ ಇದ್ದಾಗ ನೋಡ್ತಾ ಇದ್ದೆ ಈ ಬೋರ್ಡ್. ಇದು ಮ್ಯೂಸಿಯಂ ಹಾಕಿದ್ದಾರೆ. ಇವರ ಹೆಸರು ನೋಡಿ ರಾಬರ್ಟ್ ಹುಕ್. ಇವರು ಬಹಳ ಗ್ರೇಟ್ ಸೈಂಟಿಸ್ಟ್. ಇದು ನೋಡಿ ಏನಂತ ಕಮೆಂಟ್ ಮಾಡಿ. ಅವಾಗ ಸ್ಪೀಸಸ್ ಇವಾಗ ಇಲ್ಲ, ಬರ್ತಾ ಬರ್ತಾ ಎವಲ್ಯೂಷನ್ ಆಗ್ತಾ ಆಗ್ತಾ ಜಾಸ್ತಿ ಇದೆ ಎಲ್ಲ ಹೋಗಿದೆ. ಇವು ಕೆಲವಾರು ಸೈಂಟಿಸ್ಟ್ ಯೂಸ್ ಮಾಡ್ತಿದ್ರು. ಮತ್ತು ಇದು ಮೊನ್ನೆ ತಾನೇ ಮಾಡಿರೋ ಚಂದ್ರಯಾನ 3 ಅದರ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಬೇಕಂದ್ರೆ ಹೋಗಿ ಗೂಗಲ್ ಸರ್ಚ್ ಮಾಡಿ ಸಿಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಚಂದ್ರಯಾನ 3 ಸಕ್ಸಸ್ ಆಯ್ತಲ್ಲ, ಅದೇ ಸೇಮ್ ಮಾಡಿದ್ದಾರೆ. ಇದು ಯಾವ ತರ ಲ್ಯಾಂಡಿಂಗ್ ಆಗುತ್ತೆ ಎಲ್ಲ ಇದು ತೋರಿಸಿದ್ದಾರೆ ನೋಡಿ. ಇದು ಹೈಡ್ರಾಲಿಟಿಕ್ ವಾಟರ್ ಯಾವ ತರ ಈಗ ತಾನೇ ಕಾರಮಂಡಲ ಎಲ್ಲ ಸೈನ್ಸ್ ಬಗ್ಗೆ ಎಲ್ಲವನ್ನು ನೋಡಿ ಹೊರಗೆ ಬಂದಿದ್ದೀವಿ. ಈಗ ಬೇರೆ ಪ್ಲೇಸಿಗೆ ಹೋಗೋಣ ಬನ್ನಿ, ತೋರಿಸ್ತೀನಿ. ಈಗ UB ಸಿಟಿ ಅಂತ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಬೆಂಗಳೂರಲ್ಲಿ ಅತಿ ದೊಡ್ಡ UB ಸಿಟಿ ತೋರಿಸ್ತೀನಿ ಒಳಗಡೆ. ಇದು ದೊಡ್ಡ ಮಾಲ್ ಆಗಿರ್ಬೋದು, ಲಕ್ಸುರಿ ಮಾಲ್ ಆಗಿರ್ಬೋದು. ಒಳಗಡೆ ತೋರಿಸ್ತೀನಿ ಯಾವ ತರ ಇದೆ. ಹೊರಗಡೆ ನೋಡಿ ಯಾವ ತರ ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡಿ. ಇನ್ನು ಒಳಗಡೆ ಬಹಳ ರೀತಿ ಸ್ಪೆಷಲ್ ಆಗಿ ಇದೆ ಶಾಪ್ಸ್ ನೋಡಿ. ಫ್ಲವರ್ ಶೋ ಯಾವ ತರ ಇದೆ ನೋಡಿ. ಇನ್ನು ಒಳಗಡೆ ಹೋಗೋಣ ಬನ್ನಿ. ಇದೇ ಫಸ್ಟ್ ಟೈಮ್ ಇದೆಲ್ಲ ನೋಡ್ತಾ ಇರೋದು, ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿ. ಅತ್ಯಂತ ದೊಡ್ಡ ಬಿಲ್ಡಿಂಗ್ಸ್ ಯಾವ ತರ ಇದೆ ನೋಡಿ ಒಳಗಡೆ. ಇದು UB ಸಿಟಿನಾ ಅಂತ ಅನ್ಸುತ್ತೆ ನನಗೆ ಆಶ್ಚರ್ಯ ಆಗ್ತಿದೆ ನೋಡಿ. UB ಸಿಟಿ ನೋಡಿದಾಯ್ತು. ಮುಂದೆ ನೋಡೋ ಪ್ಲೇಸ್ ಇದೆ, ಮುಂದೆ ಪ್ಲೇಸಸ್ ಇದೆ ತೋರಿಸ್ತಿದ್ದೀನಿ ಬನ್ನಿ. ಇದು ಯಾವ ತರ ಇತ್ತು ಕಮೆಂಟ್ ಮಾಡಿ. ಲಕ್ಸುರಿ ಮಾಲ್ ಇದು. ಈಗ ತಾನೇ ಬಂದಿದ್ದೀನಿ ಬೆಂಗಳೂರಿಗೆ. ದೊಡ್ಡ ಪ್ಯಾಲೇಸ್ ಇದು ಹಾಯ್ ಗೈಸ್, ನಾನು ಇವತ್ತು ಬೆಂಗಳೂರು ಪ್ಯಾಲೇಸ್ ತುಂಬಾನೇ ಫೇಮಸ್ ಆಗಿದೆ. ಅದು ತೋರಿಸ್ತೀನಿ. ಒಳಗಡೆ ಯಾವ ತರ ಇದೆ ಹೋಗೋಣ ಬನ್ನಿ. ಸ್ವಲ್ಪ ನೀರು ಕುಡಿದು ಒಳಗಡೆ ಹೋಗೋಣ ಬನ್ನಿ.
ನೋಡಿ ಈಗ ಸಿನಿಮೆಟೆಕ್ ಆಗಿ ವಿಡಿಯೋ ತೋರಿಸ್ತೀನಿ, ಬನ್ನಿ ಗೈಸ್. ನೋಡಿ ಈ ತರ ಮುಂದುಗಡೆ ಪಾರ್ಕ್ ಇದೆ, ಒಳ್ಳೆ ಪ್ಯಾಲೇಸ್ ಇದು ಬೆಂಗಳೂರಿಗೆ. ಇಲ್ಲಿ ಬಹಳ ಒಂದು 4-5 ಶೂಟಿಂಗ್ ನಡೆದಿದೆ ಫಿಲ್ಮ್ ನಾನು ನೋಡಿದ ಪ್ರಕಾರ. ನಾನು ಕೇಳಿ ಬಂದೆ ಒಳಗಡೆ ನಾನು ನೋಡ್ಬೋದು, ಬಟ್ ನಿಮಗೆ ತೋರ್ಸಕ್ ಆಗಲ್ಲ ಅಂತೆ. ಅಲ್ಲಿ ಯಾವುದೋ ವಿಡಿಯೋ ಕೂಡ ಫೋಟೋ ತೆಗಿಯಂಗಿಲ್ಲ ಅಂತೆ. ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ಹೊರಗಡೆ ಅಷ್ಟೇ ನೋಡಿ ಬಂದೆ. ನೋಡಿ ಹೊರಗಡೆ ಯಾವ ಥರ ಇದೆ, ನೇಚರ್ ಇದೆ, ಮುಂದೆ ಫ್ಲವರ್ಸ್ಗಳು, ನೇಚರ್ ಇದೆ ಒಳ್ಳೆಯದ್ರ ಮುಂದೆ ಪ್ಯಾಲೇಸ್ ಇದೆ. ಬೇರೆ ಪ್ಲೇಸ್ಗೆ ಹೋಗೋಣ, ಇದನ್ನ ನೋಡಾಯ್ತು, ಮುಂದಿನ ಪ್ಲೇಸ್ಗೆ ಹೋಗೋಣ ಬನ್ನಿ. ಪ್ಯಾಲೇಸ್ ನೋಡಿದಾಯ್ತು, ವಿಡಿಯೋ ಯಾವ ಥರ ಇತ್ತು ಕಮೆಂಟ್ ಮಾಡಿ. ಪ್ಯಾಲೇಸ್ ಇದು. ಈಗ ಇಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರ ಮನೆ ಇದೆ ಅಂತೆ. ನೋಡಕ್ಕೆ ಹೋಗೋಣ ಬನ್ನಿ. ಇದು ನನ್ನ ಹೊಸ ಬ್ಲಾಗ್ ಆಗಿದೆ. ನೋಡಿ ಯಾವ ಥರ ವೀಡಿಯೋಸ್ ಬರ್ತಾ ಇದೆ, ಬರ್ತಾ ಇತ್ತು ಕಂಟಿನ್ಯೂಸ್. ಇಲ್ಲಿ ಡಿ.ಕೆ. ಶಿವಕುಮಾರ್ ಮನೆ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮನೆ ಹತ್ತತ್ರ ಇರೋದ್ರಿಂದ ಅಲ್ಲಿ ಪೊಲೀಸು ಮತ್ತು ಸಿಬ್ಬಂದಿಗಳು ಭಾಳ ಇದ್ದಾರೆ. ಅಲ್ಲಿ ನಮ್ಮ ಯಾವುದೇ ಕಾರಣಕ್ಕೂ ನಮಗೆ ಬಿಡಲ್ಲ. ಅಲ್ಲಿ ಸುಮ್ಮನೆ ದೂರಿಂದ ನೋಡಿ ಬರೋದಷ್ಟೇ. ನನ್ನ ಕೈಗೆ ಎಷ್ಟಾಯ್ತು ಅಷ್ಟು ತೋರಿಸ್ತೀನಿ, ಬನ್ನಿ ಹೋಗೋಣ. ಅಲ್ಲಿ ಭಾಳ ಪೊಲೀಸ್ ಇದ್ದಾರೆ. ಡಾಕ್ಟರ್ ಡಿ.ಕೆ. ಶಿವಕುಮಾರ್ ಮನೆ ಇದು ಆಗಿರೋದ್ರಿಂದ ಅಲ್ಲಿ ನಮಗೆ ಹೋಗಿ ಬಿಡಲ್ಲ ಅಲ್ಲಿ ಯಾರಿಗೂ. ನೋಡಿ ಗೈಸ್, ಅಲ್ಲಿ ಪೊಲೀಸರು ಭಾಳ ಇದ್ದಾರೆ. ಒಳಗಡೆ ಹೋಗಿ ಟ್ರೈ ಮಾಡ್ತೀನಿ, ನನ್ನ ಕೈಗೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ಒಳಗೆ. ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮನೆ ಇದು. ಆ ಕಡೆ ಇರೋದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದ ಡಿ.ಕೆ. ಶಿವಕುಮಾರ್ ಅವರ ಮನೆ ಇದೆ. ಅಲ್ಲಿ ತುಂಬಾ ಪೊಲೀಸರು ಇದ್ದಾರೆ. Thanks for watching. Don't forget to subscribe. Please subscribe and comment like. Thanks for watching.